ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಖ್ಯಾತಿಯ ನಟಿ ಕವಿತಾ ಗೌಡ ಹಾಗೆ ಚಂದನ್ ಕುಮಾರ್ ಅವರು ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ. ಈ ಜೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಗುಡ್ ನ್ಯೂಸ್ ಒಂದನ್ನು ಹಂಚಿಕೊಂಡಿದ್ದಾರೆ. ಈ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡ ಕಿರುತೆರೆ ನಟಿ ಕವಿತಾ ಗೌಡ ಅವರು ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರಾ ಎಂಬ ಪಿಸ್ ಮಾತುಗಳು ಆಗಾಗ ಕೇಳಿಬರುತ್ತಿದ್ವು. ಈಗ ನಟ ಚಂದನ್ ಕುಮಾರ್ ಹಾಗೆ ಪತ್ನಿ ಕವಿತಾ ಗೌಡ ಅವರು ಮಗುವಿನ ಸ್ಕ್ಯಾನಿಂಗ್ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದು ಹೌದು ಎಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ನಟಿ ಕವಿತಾ ಗೌಡ ಅವರು ಪತಿಯ ಜೊತೆಗಿನ ಫೋಟೋ ಶೇರ್ ಮಾಡಿಕೊಂಡಿದ್ದಾರೆ. ಅದನ್ನು ನೋಡಿ ಅನೇಕರು ಈ ತಾರಾ ಜೋಡಿಗೆ ಶುಭಾಶಯಗಳನ್ನು ಹಂಚಿಕೊಂಡಿದ್ದಾರೆ. ನೇಹಾ ಗೌಡ, ಗೀತಾ ಭಾರತಿ ಭಟ್, ಧನರಾಜ್, ವಿನಯ್ ಗೌಡ, ಪ್ರಿಯಾಂಕಾ ಚಿಂಚೋಳಿ ಹೀಗೆ ಹಲವಾರು ಕಿರುತೆರೆ ಕಲಾವಿದರು ಕವಿತಾ ಗೌಡ ದಂಪತಿಗೆ ಶುಭಾಶಯ ತಿಳಿಸಿದ್ದಾರೆ. ಕೆಲ ತಿಂಗಳುಗಳಿಂದ ಕವಿತಾ ಗೌಡ ಅವರು ಉದ್ಯಮದ ಕಡೆಗೆ ಮುಖ ಮಾಡಿದರು. ಪತಿಯ ಜೊತೆಗೆ ಅವರು ಒಂದಾದ ಮೇಲೆ ಒಂದರಂತೆ ಹೋಟೆಲ್ ಬ್ರಾಂಚ್ ಆರಂಭಿಸಿದ್ದಾರೆ. ಅಷ್ಟೇ ಅಲ್ಲದೆ ಮೇಕಪ್ ಸ್ಟುಡಿಯೋವನ್ನು ಕೂಡ ಆರಂಭಿಸಿದ್ರು. ಇತ್ತೀಚೆಗೆ ನಮ್ರತಾ ಗೌಡ ಅವರ ಜನ್ಮದಿನಕ್ಕೆ ಕವಿತಾ ಗೌಡ ಭಾಗಿಯಾಗಿದ್ರು. ಅಷ್ಟೇ ಅಲ್ಲದೆ ಕೆಲ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಕವಿತಾ ಗೌಡ ಅವರು ಭಾಗಿಯಾಗಿದ್ರು. ಆದರೆ ಸಿನಿಮಾ ಧಾರಾವಾಹಿಗಳಲ್ಲಿ ಅಷ್ಟಾಗಿ ಆಕ್ಟಿವ್ ಆಗಿರಲಿಲ್ಲ. ಕಲರ್ಸ್ ಕನ್ನಡ ವಾಹಿನಿಯ ಪುಣ್ಯವತಿ ಧಾರಾವಾಹಿ ಹಾಗೆ ಕೆಂಡ ಸಂಪಿಗೆ ಧಾರಾವಾಹಿಯಲ್ಲಿ ಕವಿತಾ ಗೌಡ ಅವರು ಅತಿಥಿ ಪಾತ್ರ ಮಾಡಿದ್ರು. ಕವಿತಾ ಗೌಡ ಹಾಗೂ ಚಂದನ್ ಅವರು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ನಟಿಸಿದ್ದರು. ಈ ಧಾರಾವಾಹಿಯಲ್ಲಿ ಚಂದನ್ ಅವರು ಕೆಲ ತಿಂಗಳುಗಳ ಕಾಲ ನಟಿಸಿ ಆಮೇಲೆ ಬೇರೆ ಧಾರಾವಾಹಿಯಲ್ಲಿ ನಟಿಸಿದ್ದರು. ಕವಿತಾ ಗೌಡ ಕೂಡ ಒಂದಷ್ಟು ವರ್ಷ ಈ ಧಾರಾವಾಹಿಯಲ್ಲಿ ನಟಿಸಿ ಆಮೇಲೆ ಈ ಸೀರಿಯಲ್ನಿಂದ ಹೊರಬಂದಿದ್ರು. ಲಾಕ್ಡೌನ್ ಸಮಯದಲ್ಲಿ ಈ ಜೋಡಿ ನಡುವೆ ಸ್ನೇಹವಾಗಿ ಅದು ಪ್ರೀತಿಗೆ ತಿರುಗಿತ್ತು. ಲಾಕ್ಡೌನ್ ಸಮಯ ಆಗಿದ್ರಿಂದ ಈ ಜೋಡಿ ಸರಳವಾದ ನಿಶ್ಚಿತಾರ್ಥ ಮಾಡಿಕೊಂಡಿದ್ರು. 2021 ಮೇ 14ರಂದು ಕೆಲವರ ಸಾಕ್ಷಿಯಾಗಿ ಮದುವೆ ಮಾಡಿಕೊಂಡಿದ್ರು. ಚಂದನ್ ಕುಮಾರ್ ಹಾಗೆ ಕವಿತಾ ಗೌಡ ಅವರು ಚಿತ್ರರಂಗ ಉದ್ಯಮ ಅಂತ ಬ್ಯುಸಿಯಾಗಿದ್ದಾರೆ. ಪರಸ್ಪರ ಈ ಜೋಡಿ ಒಬ್ಬರಿಗೊಬ್ಬರು ಬೆಂಬಲ ನೀಡ್ತಾ ಇರ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ಕವಿತಾ ಗೌಡ ಅವರು ಮಗುವಿನ ಆರೈಕೆಯಲ್ಲೇ ಬ್ಯುಸಿಯಾಗಲಿದ್ದಾರೆ. ಹಾಗಾಗಿ ಅವರು ಒಂದಷ್ಟು ತಿಂಗಳುಗಳ ಬಳಿಕವೇ ತೆರೆ ಮೇಲೆ ಕಾಣಿಸಬಹುದು. ಲಕ್ಷ್ಮೀ ಬಾರಮ್ಮ ಹಾಗೆ ವಿದ್ಯಾ ವಿನಾಯಕ ಸೇರಿದಂತೆ ಕನ್ನಡದ ಕೆಲ ಸೀರಿಯಲ್ಗಳಲ್ಲಿ ಕವಿತಾ ಗೌಡ ಅವರು ನಟಿಸಿದ್ದಾರೆ. ಅಷ್ಟೇ ಅಲ್ಲದೆ ಕೆಲ ರಿಯಾಲಿಟಿ ಶೋಗಳಲ್ಲಿ ಅತಿಥಿಯಾಗಿ ಭಾಗವಹಿಸಿದ್ರು. ಚಂದನ್ ಅವರು ಕನ್ನಡದ ಜೊತೆಗೆ ತೆಲುಗು ಧಾರಾವಾಹಿಗಳಲ್ಲಿ ನಟಿಸಿದ್ರು. ಅಲ್ಲಿ ಕಾಂಟ್ರವರ್ಸಿಯಾಗಿ ಮತ್ತೆ ಪರಭಾಷೆ ಕಡೆಗೆ ಅವರು ಮುಖ ಮಾಡಲಿಲ್ಲ. ಸದ್ಯ ಮೊದಲ ಮಗುವಿನ ನಿರೀಕ್ಷೆಯ ಫೋಟೋ ಪೋಸ್ಟ್ ಮಾಡಿಕೊಂಡು ದಂಪತಿ ಸುದ್ದಿಯಲ್ಲಿದ್ದಾರೆ.